ಅಲ್ಲಿ ಫಸ್ಟ್ ಟೈಮ್ ನನಗೂ ವೈದೇಹಿಗೂ ಒಂದು ಸ್ವಲ್ಪ ಕಿರಿಕಿರಿ ಏನಾಗಿತ್ತು ಅಂದರೆ, ವೈದೇಹಿ ಏನು ಹೇಳಿದ್ರು, ನಮ್ಮಲ್ಲಿ ದೇವದಾಸಿಯರ ಬಗ್ಗೆ ಲೇಖನ ಬರೆದ್ರೆ ಯಾರೂ ಪ್ರಕಟ ಮಾಡಲ್ಲ ಅಂತ ಹೇಳಿಬಿಟ್ರು. ತಕ್ಷಣ ಇವರೆಲ್ಲ ಅವ್ರನ್ನ ಫೋಟೋ ತೊಗೊಂಡು ರೆಕಾರ್ಡ್ ಮಾಡ್ಕೊಂಡು ಎಲ್ಲ ಬರ್ಕೊಳ್ಳಿ. ನಾನು ಹೇಳಿದೆ, ಯಾರು ಹೇಳಿದರು ದೇವದಾಸಿಯರ ಬಗ್ಗೆ ಲೇಖನ ಬರೆದ್ರೆ ಪ್ರಕಟ ಮಾಡಲ್ಲ ಅಂತ? ಯಾವ ಪತ್ರಿಕೆ ಹೇಳಿದೆ? ಹಾಗೆಲ್ಲ ಇಲ್ಲ ಅಂದೆ. ಆಮೇಲೆ ಅದೊಂದು ಸ್ವಲ್ಪ ಇರ್ಸ್ಮುರ್ಸ್ ಕಿರಿಕಿರಿ ಆಗಿತ್ತು ಆ್ಯಕ್ಚುಲಿ ಆ ಕಾರಣಕ್ಕೆ ನಮಗೆ ಅಂತ. ಇದು ತುಂಬ 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 ಎಂಬರಾಸಿಂಗ್ ಇದು. ಯಾಕಂದರೆ ನನ್ನನ್ನು ಬೆಳೆಸಿದ ವಿಜಯಮ್ಮ ಇದ್ದಾರೆ. ನನಗೆ ನಾನು ಸ್ಟೂಡೆಂಟ್ ಆಗಿದ್ದಾಗ ಮೊಟ್ಟ ಮೊದಲ ಬಾರಿ ಬರಿ ಅಂತ ಹೇಳಿ ಉದಯವಾಣಿಗೆ ಬರೆಸಿ ಹೆಂಗೆ ಬರೆಯೋದು, ಜರ್ನಲಿಸ್ಟಿಕ್ ರೈಟಿಂಗ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟರು ಅವರು. ಮತ್ತು ನನ್ನ ಫ್ರೆಂಡು ಆಶಾ ಕೃಷ್ಣಸ್ವಾಮಿ ಇದ್ದಾರೆ. ಅವರು ಎಷ್ಟೊಂದು ಜನ, ಜಿ ಎನ್ ಮೋಹನ್ ಇದ್ದಾರೆ. ನಿಮ್ಮ ಮುಂದೆ ಏನು ಮಾತಾಡೋದು ಅನ್ನೋದು ಮತ್ತು ಇಷ್ಟೆಲ್ಲ ಸನ್ಮಾನ ಎಲ್ಲ ಸ್ವೀಕರಿಸೋದು ತುಂಬ ಕಷ್ಟ, ತುಂಬ ಕಷ್ಟ ಇದನ್ನು ತಗೊಳ್ಳೋದು. ಆದರೆ ಒಂಥರ ನನ್ನನ್ನು ಶೆಲ್ಫ್ಗೆ ಇಡೋಕ್ಕೆ ಇದು ಮೊದಲ ಹೆಜ್ಜೆ ಅಂತ ಅನಿಸುತ್ತಾ ಅಂತ, ಶೆಲ್ಫಲ್ಲಿ ಇಟ್ಬಿಡೋಕ್ಕೆ ಏನಾಯಿತು ಅಂತ. ಯಾಕಂದರೆ ಇವ್ರು ನನ್ನ ಕರೆದಾಗ ನಾನು ಹೇಳಿದೆ, ನನಗಿಂತ ಸೀನಿಯರ್ಸ್ ತುಂಬ ಜನ ಇದ್ದಾರೆ, ಅವ್ರನ್ನ ಕರೀರಿ ಅಂತ. ಮೇಡಮ್ ನಿಮಗೂ ವಯಸ್ಸಾಗಿದೆ ಮೇಡಮ್ ಅಂದರು. ನಿಮಗೂ ವಯಸ್ಸಾಗಿದೆ ಬನ್ನಿ ಅಂತಂದರು. ಓ ಹೌದಲ್ವಾ ಅಂತ ಒಂದು ಕ್ಷಣ ನಿಂತು ನನಗೂ ವಯಸ್ಸಾಯಿತು ಅಂತ ಅಂದ್ಕೊಂಡೆ. ಆದರೆ ಇಷ್ಟು ವರ್ಷ ನನ್ನ ಬದುಕೋದ್ರಲ್ಲಿ ಎಷ್ಟು ಬ್ಯುಸಿಯಾಗಿಬಿಟ್ಟಿದ್ದೀನಿ ಅಂದರೆ, ಹಿಂದೆ ತಿರುಗಿ ನೋಡೋಕ್ಕೆ ಟೈಮೇ ಆಗಿರಲಿಲ್ಲ. ಇದಕ್ಕಿದ್ದಂಗೆ ಇವರೊಂದು ಬ್ರೇಕ್ ಹಾಕ್ಬಿಟ್ಟು ಬಂದು ಮಾತಾಡಿ ಅಂದರು. ನಾನು ನನ್ನ ಬಗ್ಗೆ ಏನೂ ಮಾತಾಡೋದಿಲ್ಲ, ಅದೇ ಕೆಲವು ವಿಷಯಗಳನ್ನ ಹಂಚ್ಕೋತೀನಿ ಅಷ್ಟೇ. ನಾನು ನನ್ನ ಬಗ್ಗೆ ಹೇಳ್ಕೊಂಡೋಕ್ಕೆ ಅನುದಿನದ ಅಂತರ್ಗಂಗೆ ಆತ್ಮಕಥೆ ಬಂದಾಗ ಅದನ್ನು ನಾನು ಆತ್ಮಕಥೆ ಬರೀಬೇಕು ಅಂತ ಬರೆದಿದ್ದಲ್ಲ. ಅದು ಒಂದು ಪತ್ರಿಕೆಯಲ್ಲಿ ಕಾಲಮ್ ಹಂಗೆ ಬರೀಬೇಕು ಅಂತ ಬರಿತಾ ಇದ್ದೆ. ಅದು ತುಂಬ ಸದ್ದು ಮಾಡ್ತವಾಗ ಬೇರೆ ಬೇರೆ ಕಾರಣಕ್ಕೆ. ಆಮೇಲೆ ನಾನು ಅದನ್ನು ಹೇಳ್ತೀನಿ. ಅದನ್ನು ಅಹರ್ನಿಶಿ ಪ್ರಕಾಶನದ ನನ್ನ ಫ್ರೆಂಡ್ ಅಕ್ಷತಾ ಅದನ್ನು ಒಂದು ಪುಸ್ತಕ ಮಾಡಿದ್ಲು. ಆಕೆಯೇ ಅವಳ ಆಸಕ್ತಿಯಿಂದನೇ ಅದಾಗಿದೆ ಹೊರತು ನಾನು ಆತ್ಮಕಥೆ ಬರೀಬೇಕು ಅಂತ ಬರೆದಿದ್ದಲ್ಲ. ಇವಾಗ ಇದ್ದಕ್ಕಿದ್ದಂಗೆ ಇವ್ರು ಬಂದು ನೀವು ಮನೆಯಂಗಳದಲ್ಲಿ ಕೂತು ನಿಮ್ಮ ಬದುಕಿನ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ಒಂದು ಪುನರಾವಲೋಕನ ಮಾಡೋಕ್ಕೆ ಅವಕಾಶ ಸಿಕ್ತು ಅಂದ್ಬಿಟ್ಟು ನಾನು ಇವಾಗ ನನ್ನ ಬದುಕನ್ನು ಫುಲ್ ಹೇಳ್ತೀನಿ ಅಂತ ಯಾರೂ ಭಯ ಪಟ್ಕೊಬೇಡಿ. ಅಷ್ಟೊಂದೆಲ್ಲ ಬೋರ್ ಹೊಡ್ಸೋದಿಲ್ಲ. ಯಾಕಂದರೆ ಒಂದು ಸಲ ದೂರದರ್ಶನದಲ್ಲಿ ಆತ್ಮಕಥೆ ಬರೆದ ಮಹಿಳೆಯರ ಒಂದು ಸರಣಿ ಕಾರ್ಯಕ್ರಮ ಮಾಡಿದ್ರು. ವಿಜಯಮ್ಮನೂ ಇದ್ದರು. ನಾವು ಒಂದು 8-10 ಜನನ ಕರೆದು ನಮ್ಮದೆಲ್ಲ ಇಂಟರ್ವ್ಯೂ ಮಾಡಿ ಎಡಿಟ್ ಮಾಡಿ ಹಾಕಿದ್ರು. ಅದು ಬಂದಾಗ ನೋಡಿದ್ರೆ ಅದರದ್ದು ಟೈಟಲ್ ಸಾಂಗ್ ಏನಿತ್ತು ಗೊತ್ತಾ? ಕತೆ ಹೇಳುವೆ ನನ್ನ ಕತೆ ಹೇಳುವೆ ಅಂತ. ಸೊ ನಮ್ಮ ಫೋಟೋ ಹಾಕ್ಬಿಟ್ಟು ನಮ್ಮ ಮುಖದ ಮೇಲೆ ಆ ಹಾಡು ಬರ್ತಾಯಿತ್ತು. ನಾವು ಎಷ್ಟು ನಕ್ಕೊಂಡ್ವಿ ಅಂದರೆ ಅವ್ರಿಗೆ ಅದು ಅರ್ಥನೇ ಆಗಿಲ್ವಲ್ಲ ಅಂತ. ಸೊ ನನ್ನ ಕತೆ ಹೇಳುವೆ ಅಂತ ನಾನು ಇವಾಗ ಹೇಳೋದಿಲ್ಲ, ಸೊ ಹೆದರ್ಕೋಬೇಡಿ ಅಂತ. ಇನ್ನೊಂದು, ಆ ಜೋಕ್ಸ್ ಅಪಾರ್ಟ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಗ್ಗೆ ನನಗೆ ತುಂಬ ಗೌರವ ಮತ್ತು ಆದರ ಇದೆ. ಯಾಕಂದರೆ ಇದನ್ನು 1952ರಲ್ಲಿ ದೇವುಡು ನರಸಿಂಹಶಾಸ್ತ್ರಿಗಳು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ ಅಂತ ಮಾಡಿ ಅಂತ ಕೆಂಗಲ್ ಹನುಮಂತಯ್ಯ ಅವರಿಗೆ ಸೂಚನೆ ಕೊಟ್ಟರು. ಥ್ಯಾಂಕ್ ಯು ಮುಕುಂದರಾಜ್ ಬಂದಿದ್ದಕ್ಕೆ. ಸೊ ಅವರು ಸೂಚನೆ ಕೊಟ್ಟಾಗ ಕೆಂಗಲ್ ಹನುಮಂತಯ್ಯ ಅವರು ಆಯಿತು ಅಂತ ಹೇಳಿ ಈ ಇಲಾಖೆನ ಸ್ಥಾಪಿಸಿ ಅದಕ್ಕೆ ನೀವೇ ಮೊದಲ ಡೈರೆಕ್ಟರ್ ಆಗಿ ಅಂತಂದಾಗ ಅವರು ಸಿ ಕೆ ವೆಂಕಟರಾಮಯ್ಯ ಆಗಲಿ ಅಂತ ಈ ಇಡೀ ಇಲಾಖೆನ ಹೇಗೆ ಮಾಡಬೇಕು ಅಂತ ರೂಪುರೇಷೆ ಹಾಕಿ ಸಿ ಕೆ ವೆಂಕಟರಾಮಯ್ಯನ ಮೊದಲ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅದು ಆಮೇಲೆ ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಆಯಿತು ಇವಾಗ.
ಸೊ ಅಂತಹ ಒಂದು ಈ ವಿಷಯ ನನಗೆ ಗೊತ್ತಾಗಿದ್ದು ನಾನು ಮೊನ್ನೆ ದೇವುಡವ್ರ ಬಗ್ಗೆ ಎಲ್ಲ ಒಂದು ಮಾತಾಡಬೇಕಿತ್ತು. ಆವಾಗ ನಾನು ರೆಫರೆನ್ಸ್ ಮಾಡ್ತಾ ನನಗೆ ಇದು ಸಿಕ್ಕಿದ್ದು. ಸಾಮಾನ್ಯವಾಗಿ ಇವಾಗ ಅಯ್ಯೋ ನಾನು ಎಷ್ಟು ಕಷ್ಟದಲ್ಲಿ ಬೆಳೆದೆ, ಅಯ್ಯೋ ನನಗೆ ಅನ್ಯಾಯ ಆಗೋಯ್ತು, ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಭಾಳ ಕಷ್ಟಪಟ್ಕೊಂಡು ಹೇಳಿದ್ರೇ TRP ಬರೋದು. ಎಲ್ಲ ಕಾರ್ಯಕ್ರಮಗಳಲ್ಲೂ ಈ ಗೋಳು ಹೇಳ್ಕೊಂಡ್ರೇ TRP ಬರೋದು. ಆದರೆ ನನಗೆ ಗೋಳು ಹೇಳ್ಕೊಳ್ಳೋಕ್ಕೆ TRPಗೋಸ್ಕರ ಗೋಳು ಹೇಳ್ಕೊಳ್ಳೋದಕ್ಕೆ ಇವತ್ತು ಆಗೋದಿಲ್ಲ. ಯಾಕಾಗಲ್ಲ ಅಂತ ಹೇಳ್ತೀನಿ. ತುಂಬ ಜನ ನನಗೆ ನೀವು ಹೆಂಗೆ ಇಷ್ಟೊಂದು ಬೋಲ್ಡಾಗಿ ಬರೀತೀರಾ, ನಿಮಗೆ ಮನೆಯಲ್ಲಿ ಪ್ರಾಬ್ಲಮ್ ಆಗಲಿಲ್ವಾ, ನಿಮ್ಮ ಗಂಡ ಬೈಯಲ್ವಾ, ನಿಮ್ಮ ಇವ್ರ ಬೈಯಲ್ವಾ, ನಿಮ್ಮ ಮನೆಯವ್ರ ಬೈಯಲ್ಲ, ಹಿಂಗೆ ಏನೇನೋ ಪ್ರಶ್ನೆಗಳು ಕೇಳ್ತಾಯಿದ್ರು. ಇವತ್ತು ಚಾನ್ಸ್ ಸಿಕ್ತು ಅಂತ ನಾನು ಒಂದೇ ಸಣ್ಣ ಹಿನ್ನೆಲೆ ಕೊಡ್ತೀನಿ ನಾನು. ಒಂದು ಹಿಂದಿನ ಕಾಲದ್ದು 200-300 ವರ್ಷದ ಹಿಂದಿನಿಂದ ಶುರು ಮಾಡಿಕೊಂಡ್ರೆ, ಈ ಕೃಷ್ಣ ಮತ್ತು ಗೋದಾವರಿ ನದಿಗಳ ಕಣಿವೆ, ಪಶ್ಚಿಮ ಘಟ್ಟಗಳ ಪ್ರಸ್ಥಭೂಮಿ ಮತ್ತು ಸಹ್ಯಾದ್ರಿ ಬೆಟ್ಟ ಇದಿಷ್ಟೂ ಸೇರಿ ದೇಶ ಅಂತ ಕರೀತಾ ಇದ್ರು. ಇದು ದೇಶಸ್ಥ ಬ್ರಾಹ್ಮಣರ ಮೂಲ ನೆಲೆ. ಈ ದೇಶಸ್ಥ ಬ್ರಾಹ್ಮಣರು ಬಲಿಷ್ಠ ಮರಾಠ ರಾಜವಂಶಗಳಿತ್ತಲ್ಲ, ಅವರು ದಕ್ಷಿಣ ಭಾರತವನ್ನೆಲ್ಲ ಕಬಳಿಸೋದಕ್ಕಿಂತ ಅದನ್ನೆಲ್ಲ ನಮ್ಮ ರಾಜ್ಯ ಮಾಡ್ಕೋಬೇಕು, ಸಾಮ್ರಾಜ್ಯ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ದಕ್ಷಿಣದ ಕಡೆಗೆ ಬಂದರು. ಅಲ್ಲಿ ವೆಂಕೋಜಿರಾವ್ ಭೋನ್ಸ್ಲೆ ಅನ್ನೋನು 1632ರಲ್ಲಿ ಒಂದು, ಅಥವಾ ಏಕೋಜಿ ಭೋನ್ಸ್ಲೆ ಛತ್ರಪತಿ ಶಿವಾಜಿ ಮಹಾರಾಜರ ಕಿರಿಯ ಮಲ ಸಹೋದರ. ಅವನು ತಂಜಾವೂರಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ. 1676-77ರಲ್ಲಿ ಶಿವಾಜಿನೇ ಈ ಜಹಾಗೀರಿನಲ್ಲಿ ನನಗೂ ಪಾಲ್ಬೇಕು ಅಂಥೇಳಿ ಈ ಕಡೆಗೆ ದಂಡಯಾತ್ರೆ ಬಂದಾಗ ಮತ್ತೆ ಅವರಿಬ್ಬರ ಮಧ್ಯ ಒಂದಷ್ಟು, ಅವಾಗ ಕರ್ನಾಟಕ ಈ ಕಡೆ ಫುಲ್ ದಂಡಯಾತ್ರೆ ಬಂದು ಮತ್ತೆ ಮಾತಾಡಿದ್ರು. ಅವರಿಬ್ಬರ ಮಧ್ಯ ಬಹಳಷ್ಟು ಏನೇನೋ ನಡೀತು, ಅದೆಲ್ಲ ದಾಖಲೆ ಆಗಿದೆ. ಕಡೆಗೆ ಶಿವಾಜಿ ಇಲ್ಲಿ ನೀನೇ ರಾಜ್ಯಭಾರ ಮಾಡು ಅಂತ ಹೇಳಿ ವಾಪಸ್ ಹೋದರು. ಸೊ ಇಲ್ಲಿ ಏಕೋಜಿ ತಮ್ಮ ಆಳ್ವಿಕೆಯನ್ನು ಮುಂದುವರಿಸಿದ್ರು. ಅವರ ವಂಶಜರು ಶಹಾಜಿ, ಸರ್ಫೋಜಿ, ತುಕ್ಕೋಜಿ, ತುಳಜಾಜಿ, ಸರ್ಫೋಜಿ, ಇಮ್ಮಡಿ ಸರ್ಫೋಜಿ ಇವರೆಲ್ಲ ಆದರು. ಸರ್ಫೋಜಿ 1832ರಲ್ಲಿ ನಿಧನರಾದಾಗ ಅವ್ರಿಗೆ ಒಬ್ಬನೇ ಮಗ ಶಿವಾಜಿ. ಅವನು 1855ರಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾಗ ಅವರಿಗೆ ಮಕ್ಕಳಿಲ್ಲ ಅಂತಂದ್ಬಿಟ್ಟು ಒಂದು ಉತ್ತರಾಧಿಕಾರಿನ ದತ್ತು ತಗೋಬೇಕು ಅಂತ ಹೇಳಿದಾಗ ಬ್ರಿಟಿಷರು ಈ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಅನ್ನುವ ನೀತಿಯನ್ನು ಜಾರಿಗೆ ತಂದು ಇಡೀ ಇಷ್ಟು ಜಾಗನ ಬ್ರಿಟಿಷರು ತಗೊಂಡ್ಬಿಟ್ರು. ಹಾಗೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದನ್ನು ವಿಲೀನಗೊಂಡಾಗ ಅಲ್ಲಿ ಏನಾಯಿತು ಅಂತಂದರೆ, ಈ ದೇಶಸ್ಥ ಬ್ರಾಹ್ಮಣರಿದ್ರಲ್ಲ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಇದೆಲ್ಲ ಇದ್ದವರು, ಇವರು ಭಾಸ್ಕರಾಚಾರ್ಯ, ಗಣಿತಜ್ಞ ಭಾಸ್ಕರಾಚಾರ್ಯ, ಭವಭೂತಿ, ಸತ್ಯನಾಥ ತೀರ್ಥ, ಜ್ಞಾನೇಶ್ವರ, ಜಯತೀರ್ಥ, ಏಕನಾಥ, ಪುರಂದರದಾಸ, ರಘುತ್ತಮ ತೀರ್ಥ, ಸಮರ್ಥ ರಾಮದಾಸ, ವಿಜಯದಾಸ ಇಂತಹ ದಾಸಶ್ರೇಷ್ಠರು, ಸಂಸ್ಕೃತ ವಿದ್ವಾಂಸರು, ಸಂತರು, ಮತ್ತು ಇನ್ನೂ ಬೇರೆ ತರ್ಕಶಾಸ್ತ್ರಜ್ಞರು, ತತ್ವಜ್ಞಾನಿಗಳು, ಅದು ಲಿಸ್ಟು ತುಂಬ ಇದೆ. ಇವರೆಲ್ಲರೂ ದೇಶಸ್ಥ ಬ್ರಾಹ್ಮಣರು. ಅವ್ರನ್ನ ಬ್ರಿಟಿಷರು ಅವ್ರ ಕಾಲದಲ್ಲಿ, ಅಂದರೆ ಫಸ್ಟ್ ಬಿಗಿನಿಂಗಲ್ಲಿ ಪೌರೋಹಿತ್ಯ, ಕುಲಕರ್ಣಿ, ಗ್ರಾಮ ಲೆಕ್ಕಿಗರು, ಕಂದಾಯ ಅಧಿಕಾರಿಗಳು, ಶಿಕ್ಷಣ ತಜ್ಞರು, ಜ್ಯೋತಿಷಿಗಳು, ಆಡಳಿತಗಾರರು, ಆಯುರ್ವೇದ ವೈದ್ಯರು, ಬರಹಗಾರರು, ಪೇಶ್ವೆ, ದಿವಾನರು, ದೇಶಪಾಂಡೆ, ದೇಶಮುಖ, ಪಾಟೀಲ, ಗಡ್ಕರಿ, ದೇಸಾಯಿ ಈ ಥರದ ಒಂದು ಬಹಳ ಮುಖ್ಯವಾದ ಹುದ್ದೆಗಳಲ್ಲಿ ಇವರು ಇದ್ದರು. ಹಾಗಾಗಿ ಅವರು ಸಮಾಜ ಮತ್ತು ಸಂಸ್ಕೃತಿಯ ಅಲ್ಲಿ ಪ್ರಮುಖವಾದ ಒಂದು ಸ್ಥಾನವನ್ನು ಅವರು ಗಳಿಸ್ಕೊಂಡಿದ್ರು. ಇವರು ಉನ್ನತ ಹುದ್ದೆಗಳಲ್ಲಿ, ಆಡಳಿತದಲ್ಲಿ ಫಸ್ಟು ಈ ಇದರ ಎಕ್ಸಾಮ್ಸ್ ಎಲ್ಲನೂ IAS IPS ಅಂತ ನಾವು ಏನು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಅಂತೀವಿ, ಅದನ್ನೆಲ್ಲ ಬರೆದಿದ್ದವ್ರು ಅವರು. ಹಾಗಾಗಿ ಅವರಿಗೆ ತುಂಬ ಭೂದಾನಗಳನ್ನು, ಜಾಹಿಗೀರುಗಳನ್ನು ಬಹಳ ಕೊಟ್ಟಿದ್ರು ಅವಾಗ. ಸೊ ದೇಶಸ್ಥ ಭೇಷಸ್ಥ ಅನ್ನೋದು ಒಂದು ಮಾತ್ರ. ಅವರು ಭೇಷಾಗಿರ್ತಾರೆ, ಯಾಕಂದರೆ ಅವರು ಎಲ್ಲ ಥರದಲ್ಲೂ ಚೆನ್ನಾಗಿರ್ತಾರೆ. ಇದು ಹಿನ್ನೆಲೆ. ಸೊ ಈ ಬ್ರಿಟಿಷ್ ಆಡಳಿತಗಾರರು ಆಡಳಿತ ಸೇವೆ ಇವ್ರನ್ನ ತಗೊಂಡಿದ್ದವರು, ನೇಮಿಸಿಕೊಂಡವರಲ್ಲಿ ಇವರೇ ಇದ್ದಿದ್ದು. ಇವರಲ್ಲಿ ಒಬ್ಬರು ನಾಕ್ಯಂದಾರ್ ಅಂತ. ನಾಕ್ಯಂದಾರರು ಬಂದು ಅವರ 2-3 ತಲೆಮಾರುಗಳಾದಮೇಲೆ ವಿ ನಾರಾಯಣ ರಾವ್ ಅಂತ. ವಿ ಅಂದರೆ ಕುಂಭಕೋಣಂನಲ್ಲಿರುವ ವೆಪ್ಪತ್ತಾಂಗುಡಿ ಅಥವಾ ವೇಲಂಗುಡಿ ಅಂತಂದ್ಬಿಟ್ಟು.
ಈ ವಿ ನಾರಾಯಣರಾವ್ ಅವರು ಸ್ಕಾಲರ್ ಅಲ್ದಿದ್ರೆ ಶ್ರೀಮಂತ ಜಮೀನ್ದಾರ, ವಿದ್ವಾಂಸರಾಗಿದ್ದರು. ಅವರ ಹೆಸರಿನಲ್ಲಿ ಕುಂಭಕೋಣಂನಲ್ಲಿ ಇವಾಗಲೂ ನಾರಾಯಣರಾವ್ ಅಗ್ರಹಾರ ಅಂತ ಒಂದು ಅಗ್ರಹಾರ ಇದೆ. ಅವರಿಗೆ ವಿದ್ಯಾಭೂಷಣ ಸಂಜೀವರಾವ್ ಮತ್ತು ಮಾಧವರಾವ್ ಅಂತ ಇಬ್ಬರು ಸಹೋದರಿದ್ರು. ಸಂಜೀವರಾವ್ಗೆ ವಿದ್ಯಾಭೂಷಣ ಯಾಕಂತಂದರೆ ಅವರು ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆಸಿ ಮೈಸೂರು ಬೆಂಗಳೂರಲ್ಲಿ ಅವರಿಗೆ ವಿದ್ಯಾಭೂಷಣ ಅನ್ನುವ ಬಿರುದು ಕೂಡ ಸಿಕ್ತು. ಅವರು ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿದ್ದರು. ಆಮೇಲೆ ಈ ಸ್ವಾತಂತ್ರ್ಯ ಹೋರಾಟದ ಟೈಮಲ್ಲಿ ಪೊಲೀಸ್ ವ್ಯವಸ್ಥೆಗೆ ರಾಜೀನಾಮೆ ನೀಡಿ ಅಮೃತ್ ಬಜಾರ್ ಪತ್ರಿಕೆಗೆ ಇಲ್ಲಿಯ ಕರೆಸ್ಪಾಂಡೆಂಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಈ ವಿದ್ಯಾಭೂಷಣ ಸಂಜೀವರಾವ್ ಅವರ ಮಗನೇ VS ರಾಮಚಂದ್ರರಾವ್. ಅವರು ಡಿಸ್ಟ್ರಿಕ್ಟ್ ಎಜುಕೇಷನ್ DO ಆಗಿದ್ದರು. ಸ್ಕೌಟ್ ಚಳುವಳಿಯನ್ನು ರಾಜ್ಯದಲ್ಲಿ ಹುಟ್ಟುಹಾಕಿದವರು. ಸ್ಕೌಟ್ ರಾಮಚಂದ್ರರಾಯರು ಅಂತಲೇ ಅವ್ರನ್ನ ಕರೀತಾಯಿದ್ರು. ಅವರು ಪ್ರಸಿದ್ಧ ಸೈಕ್ಲಿಸ್ಟು, ದೇಶದಲ್ಲೆಲ್ಲ ಸೈಕಲ್ನಲ್ಲೇ ಸುತ್ತಿದವರು, ಯೋಗ ಮತ್ತು ಈಜುಪಟು. ಇದು ಒಂದು ಕಡೆ. 1959ರಲ್ಲಿ ಕುಂಭಕೋಣಂನಲ್ಲೇ ವಿಶ್ವನಾಥರಾವ್ ಪಾಟನ್ಕರ್ ಅವರು ಜನಿಸಿದರು. ಅವರು ಮದ್ರಾಸ್ ಪ್ರೆಸಿಡೆನ್ಸಿ ಅಡಿಯಲ್ಲಿ ನ್ಯಾಯಾಂಗ ಸೇವೆಯಲ್ಲಿ ಇದ್ದರು, ಜುಡಿಷಿಯರ್ ಇದಾಗಿದ್ದರು. ಅವರು ಸರಸ್ವತಿ ಬಾಯಿ ಅಮ್ಮಯ್ಯ ಅವರನ್ನು ವಿವಾಹವಾದರು. ಅವ್ರಿಗೆ 3 ಜನ ಗಂಡ್ಮಕ್ಳು, ಒಬ್ಬಳು ಪುತ್ರಿ. 3 ಜನ ಗಂಡ್ಮಕ್ಳು ಯಾರು ಅಂದರೆ VP ಮಲ್ಲಾರಿರಾವ್, VP ಮಾಧವರಾವ್, VP ವಿಠ್ಠಲರಾವ್. ಮಗಳ ಹೆಸರು ದಾಖಲೆ ಆಗಿಲ್ಲ ಇಲ್ಲಿ. VP ಮಲ್ಲಾರಿರಾವ್ ಅವರು ಸಕುಬಾಯಿ ಅವ್ರನ್ನ ವಿವಾಹವಾಗಿ ಅವರಿಗೆ 7 ಜನ ಗಂಡು ಮಕ್ಕಳು ಮತ್ತು 2 ಹೆಣ್ಮಕ್ಳಿದ್ರು. ಅವರ 6ನೇ ಮಗ ರಘುನಾಥರಾವ್ ಪಾಟಂಕರ್. ಇವರು ಪಶುವೈದ್ಯರಾಗಿ ಮಿಲಿಟರಿ ಸೇವೆಯಲ್ಲಿ ಮತ್ತು ರಾಯಲ್ ಸೇವೆಯಲ್ಲಿ ಇದ್ದರು, ಉನ್ನತ ಪದವಿಯಲ್ಲಿ ಇದ್ದರು. ಅವರು ಸೀತಾಬಾಯಿ ಪಾಟಂಕರ್ ಅವರನ್ನು ವಿವಾಹವಾದರು. ಅವರಿಗೆ 5 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಅವರ ಹಿರಿಯ ಮಗಳು 3ನೇ ಮಗು ಸೋನಿ ಪಾಟಂಕರ್. ಸೊ ಒಂದು ಕಡೆ ಈ 2 ಮನೆತನಗಳು ಬಹಳ ಪ್ರತಿಷ್ಠಿತ ಆಗಿದ್ದರಿಂದಾಗಿ ಮಾತುಕತೆಯಾಗಿ VS ರಾಮಚಂದ್ರರಾವ್ ಮತ್ತು ಸೋನಿ ಪಾಟಂಕರ್ ಅವರ ಮದುವೆ ಆಯಿತು ಮಲ್ಲೇಶ್ವರಮಲ್ಲಿ. ಮದುವೆಯ ದಿವಸ ಸೋನಿ ಪಾಟಂಕರ್ಗೆ ಯಮುನಾಬಾಯಿ ಅಂತ ಹೆಸರನ್ನು ಬದಲಾಯಿಸಿದ್ರು. ಆ ಕಾಲಕ್ಕೆ ಇದು ಅಂತರ್ಜಾತೀಯ ವಿವಾಹದಷ್ಟೇ ದೊಡ್ಡ ಹೆಸರು ದೊಡ್ಡ ಸುದ್ದಿ ಮಾಡ್ತು. ಯಾಕಂದರೆ ರಾಮಚಂದ್ರರಾವ್ ಅವರು ಮಾಧ್ವರು, ಸೋನಿ ಪಾಟಂಕರ್ ಯಮುನಾಬಾಯಿ ಸ್ಮಾರ್ತರು. ಹಾಗಾಗಿ ಮದುವೆಯಲ್ಲಿ ಸ್ಮಾರ್ತರಿಗೆ ಬೇರೆ ಅಡಿಗೆ ಮನೆ, ಮಾಧ್ವರಿಗೆ ಬೇರೆ ಅಡಿಗೆ ಮನೆಯಾಗಿ ಬೇರೆ ಬೇರೆ ಇತ್ತು. ಆದರೆ ಆ ಮದುವೆಗೆ ದಿವಾನರು ಮತ್ತು ಉನ್ನತ ಅಧಿಕಾರಿಗಳೆಲ್ಲ ಬಂದು ಪೇಪರಲ್ಲಿ ಅದು ಬಹಳ ದೊಡ್ಡ ಸುದ್ದಿ ಆಯಿತು. ಆಯಿತಾ? ಈ ರಾಮಚಂದ್ರರಾವ್ ಮತ್ತು ಯಮುನಾಬಾಯಿ ಅವರಿಗೆ 11 ಜನ ಮಕ್ಕಳು, 7 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ಅವರಲ್ಲಿ 7ನೇ ಮಗಳು, 10ನೇ ಮಗು ನಾನು. ನಾನು ಯಾಕೆ ಇಷ್ಟು ಸುದೀರ್ಘವಾಗಿ ನನ್ನ ವಂಶದನ್ನು ಹೇಳಿದೆ ಅಂದರೆ, ತುಂಬ ಪ್ರಿವಿಲೇಜ್ಡ್ ಹಿನ್ನೆಲೆಯಿಂದ ಬಂದವಳು ನಾನು. ಸೊ ನಮಗೆ ಈ ಬೇಡ ಗೀಡ ಅಥವಾ ಶೋಷಣೆ, ಹೆಣ್ಮಗಳು ಅಂತ ಅದೆಲ್ಲ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಎಲ್ಲ ಅವಕಾಶಗಳನ್ನು ಪಡೆದುಕೊಂಡು ತುಂಬ ಚೆನ್ನಾಗಿ ನಾವು ಪ್ರೋತ್ಸಾಹವನ್ನು ಪಡೆದು ಬೆಳೆದವರು. ನಮ್ಮನೆಯಲ್ಲಿ 11 ಜನನೂ ಯಾವಾಗಲೂ ಫಸ್ಟ್ ಕ್ಲಾಸು. ಎಲ್ರದ್ದು ರಿಸಲ್ಟ್ ಬರೋವರೆಗೂ ಕಾದು ಕಡೆ ರಿಸಲ್ಟ್ ಬಂದಮೇಲೆ ನಮ್ಮಮ್ಮ ಒಂದು ರಾಶಿ ಮೈಸೂರು ಪಾಕ್ ಮಾಡ್ತಾಯಿದ್ರು, ಎಲ್ಲರಿಗೂ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೊಡೋಕ್ಕೆ. ಸೊ ಯಾರಾದರೂ ಫೇಲ್ ಆಗಿದ್ದಾರೆ, ಅಷ್ಟು ಜನ ಜೀವನದಲ್ಲೂ ತುಂಬ ಉನ್ನತಿಯನ್ನು ಪಡೆದ್ರು. ಅದ್ರದ್ದು ಸ್ವಲ್ಪ ನಾನು ಆಮೇಲೆ ಹೇಳ್ತೀನಿ. ಹಾಗಾಗಿ ನಮ್ಮ ಅಜ್ಜಿ ಮತ್ತು ಸೋದರತೆಯರೇ ಕುದುರೆ ಸವಾರಿ ಮಾಡ್ತಾಯಿದ್ರು, ಕಚ್ಚೆ ಸೀರೆಯಲ್ಲಿ ಈಜಕ್ಕೆ ಹೋಗ್ತಾಯಿದ್ರು, ಬ್ಯಾಡ್ಮಿಂಟನ್ ಆಡ್ತಾಯಿದ್ರು. ಒಂದು ಸತಿ ತುಂಬ ವರ್ಷದಿಂದ ದಾಶರಥಿ ದೀಕ್ಷಿತ್ ಅವರು ನನ್ನ ಹತ್ರ ಮಾತಾಡ್ತಾ ಹೇಳಿದರು, ನೀನು ಸೋನಿ ಪಾಟಂಕರ್ ಮಗಳ, ನಿಮ್ಮಮ್ಮ ಸ್ಟೈಲಾಗಿ ಪಫ್ ಸ್ಲೀವ್ಸ್ ಬ್ಲೌಸ್ ಹಾಕ್ಕೊಂಡು ವಿಕ್ಟೋರಿಯಾ ಗಾರ್ಡಿನಲ್ಲಿ ಬರ್ತಾಯಿದ್ರೆ ನಾವೆಲ್ಲ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ವಿ, ಅಷ್ಟು ಫ್ಯಾಷನಬಲ್ ಆಗಿದ್ರು ನಿಮ್ಮಮ್ಮ, ಅಷ್ಟು ಚೆನ್ನಾಗಿದ್ರು ಅಂತ. ಇದು ನನ್ನ ಹಿನ್ನೆಲೆ. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ನಾನು ಹೋರಾಟ ಮಾಡಿ ನಾನು ಭಾಳ ಎಲ್ಲರೂ ನನ್ನ ಜೊತೆ ಇಂಟರ್ವ್ಯೂಗೆ ಅಥವಾ ಬೇರೆ ಮಾತಾಡೋ ಅಂತ ಹೇಳ್ದ, ನೀವು ಹೆಂಗೆ ಬೋಲ್ಡಾಗಿ ಶೋಷಣೆಯನ್ನು ಧಿಕ್ಕರಿಸಿ ಬಹಳ ಅಂತೆಲ್ಲ ಕೇಳಿದಾಗ ನನಗೆ ಹಂಗೆ ಅನ್ನಿಸ್ತಾನೆ ಇರಲಿಲ್ಲ.
ನೀವು ಬರೆಯುವಾಗ ಎದುರಿಸಿದ ಸಮಸ್ಯೆಗಳೇನು, ನಿಮ್ಮ ಮನೆಯವರ ಪ್ರತಿಕ್ರಿಯೆ ಏನು ಅಂತಲ್ಲ. ಸಮಸ್ಯೆ ಏನೋ ಏನಿಲ್ಲ ಬಾಸ್, ಸಹಜವಾಗಿ ಬರೆದಿದ್ದದು. ಹಾಗಾಗಿ ಅದರಲ್ಲಿ ಟಿಕ್ಕದು. ಈ ನನಗೆ TRP ಬರಲ್ಲ. ಇವಾಗ ನಾನು ಮದುವೆ ಆಗಿದ್ದು ನಂದಕುಮಾರ್ನ, ನನ್ನ ಬಾಲ್ಯ ಸ್ನೇಹಿತ, ನಾವು ಒಟ್ಟಿಗೆ ಬೆಳೆದಿದ್ದು. ಹಾಗೆ ನಾನಿವತ್ತು ನಂದಕುಮಾರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಎಷ್ಟೋ ಜನ ಸಾಹಿತಿ ಮತ್ತು ಕಲಾವಿದ ದಂಪತಿಗಳಿದಾರಲ್ಲ, ಅವ್ರನ್ನ ನಾನು ನೋಡಿದ್ದೀನಿ, ಅವ್ರ ಸಮಸ್ಯೆಗಳೇನು ಅಂತ. ತುಂಬ ಜನ ಪ್ರಸಿದ್ಧರು ಅದು ಹೇಳ್ತಾ ಹೋದರೆ ಅದೇ ಒಂದು ದೊಡ್ಡ ಧಾರಾವಾಹಿ ಬರಿಬೋದು. ಅಷ್ಟು ಮಟ್ಟಿಗೆ ಈ ಟ್ಯಾಲೆಂಟ್ ಇರೋರು, ಒಂದೇ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋರು ಮದುವೆ ಮಾಡಿಕೊಂಡ್ರೆ ಎಂತೆಂಥ ಸಮಸ್ಯೆಗಳು ಬರುತ್ತೆ. ಎಷ್ಟು ದೊಡ್ಡವರೆಲ್ಲರೂ ಅದರಲ್ಲಿ ಸಮಸ್ಯೆ ಬರುತ್ತೆ. ನಾನು ನಂದಕುಮಾರ್ನ ಮದುವೆ ಆಗಿದ್ದು ಯಾಕಂದರೆ ಅವ್ರಿಗೆ ಸಾಹಿತ್ಯದಲ್ಲಿ ಒಂಚೂರು ಇಂಟ್ರೆಸ್ಟ್ ಇಲ್ಲ. ಅವರು ನನ್ನ ಒಂದೇ ಒಂದು ಸಾಲನ್ನು ಓದಿಲ್ಲ. ಯಾರೂ ನನಗೆ ನನ್ನ ಬ್ರೀದಿಂಗ್ ಡೌನ್ ದ ನೆಕ್ ಅಂತಾರಲ್ಲ, ಹಾಗಾಗಲ್ಲ. ಹಾಗಾಗಿ ಓದಬಾರ್ದು. ಮತ್ತು ನನ್ನ ಎಲ್ಲ ಪುಸ್ತಕದಲ್ಲೂ ನಾನು ಏನಂತ ಬರಿತೀನಿ ಅಂದರೆ, ಓದದೇ ಸಹಕರಿಸುವ ಪತಿ ನಂದಕುಮಾರ್ಗೆ ಧನ್ಯವಾದಗಳು ಅಂತ ಬರಿತೀನಿ. ಎಲ್ಲ ಪುಸ್ತಕದಲ್ಲೂ ಅವ್ರಿಗೆ ಹಾಗೆ ಥ್ಯಾಂಕ್ಸ್ ಹೇಳೋದು. ಯಾಕಂದರೆ ನನ್ನ ಸ್ಪೇಸ್ ಇದೆಯಲ್ಲ, ನನ್ನ ಸ್ಪೇಸ್ ಒಳಗಡೆ ಯಾರೂ ಬರೋದು ನಾನು ಬಿಡೋದು ಇಲ್ಲ, ನನಗೆ ಇಷ್ಟನೂ ಆಗೋದಿಲ್ಲ ಅನ್ನೋದು. ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ. ಯಾತಕ್ಕೆ ಇದು ನನ್ನ ಈ ಥರ ಐಡಿಯಾ ಯಾತಕ್ಕೆ ಬಂತು ನನಗೆ ಅನ್ನೋಕ್ಕೆ. ಮರಾಠಿನಲ್ಲಿ ಒಬ್ಬಳು ತುಂಬ ಅದ್ಭುತವಾದ ಕವಿ ಇದ್ದಾಳೆ, ತುಂಬ ಫೇಮಸ್. ಅವಳು ನನಗೆ ಗೆಳತಿ. ಅವಳು ಮದುವೆ ಮಾಡ್ಕೊಂಡಿದ್ದು ಒಬ್ಬ ದೊಡ್ಡ ಪೊಲೀಸ್ ಆಫೀಸರ್ನ. ಅವನಿಗೆ ಅವಳ ಸಾಹಿತ್ಯ ಚಟುವಟಿಕೆ ಬಗ್ಗೆ ಒಂಚೂರೂ ಇಂಟ್ರೆಸ್ಟ್ ಇರಲಿಲ್ಲ. ಸುಮ್ಮನೆ ಅವಳು ಹೊರಗಡೆ ಎಲ್ಲ ಅವಾರ್ಡ್ಗಳೇನೋ, ಪ್ರಶಸ್ತಿ, ಎಷ್ಟು ಜನಗಳಿಗೆ ಒಂಥರ ತುಂಬ ಜನಪ್ರಿಯ ಇಲ್ಲ. ಮನೆಗೆ ಬಂದರೆ ಅದ್ರ ಬಗ್ಗೆ ಅವನಿಗೆ ಕೇರೆ ಇರ್ತಿರಲಿಲ್ಲ. ಸುಮ್ಮನೆ ಆ ಮನೆಯಲ್ಲಿ ಹೆಂಡತಿ ಹಂಗಿರು ಸಾಕು ಅನ್ನೋ ಅಷ್ಟೇ ಅವನಿಗೆ. ಅವಳೇನು ಮಾಡಿದ್ಲು, ಒಂದು ಸಾಹಿತ್ಯ ಪತ್ರಿಕೆ ಶುರು ಮಾಡಿದ್ಲು. ಸಾಹಿತ್ಯ ಪತ್ರಿಕೆ ಶುರು ಮಾಡಿದಾಗ ಅದು ಹೆಲ್ಪ್ ಮಾಡೋಕ್ಕೆ ಅಂತ ಇನ್ನೊಬ್ಬ ಯುವಕ ಅವಳ ಜೊತೆ ಕೆಲಸಕ್ಕೆ ಅಂತ ಬಂದ. ಅವನು ಅವಳ ಮಹಾನ್ ಫ್ಯಾನ್. ಎಂಥ ಫ್ಯಾನ್ ಅಂದರೆ ಇವಳು ಬಿಟ್ಟರೆ ಬೇರೆ ಲೇಖಕಿನೇ ಇಲ್ಲ ಅನ್ನೋ ಅಷ್ಟು ಒಬ್ಸೆಸ್ಡ್ ಫ್ಯಾನ್ ಅವನು. ಅವರಿಬ್ಬರು ಕೆಲಸ ಮಾಡ್ತಾ ಅವನು ಹೊಗಳೋದು. ಇವಳು ಬರೆದಿದ್ದ ಪ್ರತಿ ಸಾಲನ್ನು, ಪ್ರತಿ ಒಂದು ಕವನನ ಅವನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನು ಹೇಳ್ತಾ ಅವಳಿಗೆ ಇವನು ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನಲ್ಲ ಅಂದ್ಬಿಟ್ಟು ಅವರಿಬ್ಬರ ಮಧ್ಯೆ ಲವ್ ಆಯಿತು. ಅವಳೇನು ಮಾಡಿದ್ಲು, ಬೆಳೆದ ಮಗನನ್ನು ಬಿಟ್ಟು ಗಂಡನಿಗೆ ಡೈವೋರ್ಸ್ ಕೊಟ್ಟು ಇವನನ್ನು ಬಂದು ಮದುವೆ ಮಾಡ್ಕೊಂಡ್ಳು. ಏನಾಗಿರ್ಬೋದು ಊಹಿಸಿ. ಪ್ರತಿಯೊಂದು ಸಾಲು, ಪ್ರತಿಯೊಂದು ಕವನ, ಪ್ರತಿಯೊಂದು ಕತೆ ಅವಳು ಏನು ಬರೀತಾಳೆ ಅದಕ್ಕೆ ಅವನು ವಿಮರ್ಶೆ ಮಾಡೋಕ್ಕೆ ಶುರು ಮಾಡ್ದ. ಇದನ್ನ ಯಾಕೆ ಹಿಂಗೆ ಬರದೆ, ಇದನ್ನ ಯಾಕೆ ಹಿಂಗೆ ಬರದೆ, ಈ ಪದ ಯಾಕೆ ಹಾಕಿದೆ, ಆ ಪದ ಯಾಕೆ ಹಾಕಿದೆ, ತಲೆ ಮೇಲೆ. ಆಮೇಲೆ ನಾನು ನಿನ್ನನ್ನು ಒಬ್ಬಳೇ ಹೋಗಿಬಿಡಲ್ಲ ಅಂತ. ಅವಳು ಎಲ್ಲಿಗೆ ಹೋಗ್ಬೇಕಾದ್ರೆ ಅವನೇ ಕರ್ಕೊಂಬರ್ಬೇಕು, ಅವನೇ ಕರ್ಕೊಂಡು ಹೋಗಬೇಕು. ಅವಳು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದು, ಕಾಲೇಜ್ಗೆ ಅವನೇ ಡ್ರಾಪ್ ಮಾಡಬೇಕು, ಅವನೇ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂದರೆ ಯಾಕೆ ಅವ್ರು ನಿನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀವಿ. ಸೊ ಅವನು ಹಿಂಗೆ ಹಿಡಿದ್ಬಿಟ್ಟೆ ಅದನ್ನು ಮುಷ್ಟಿನಲ್ಲಿ, ಉಸಿರಾಡೋಕ್ಕಾಗ್ದಂಗೆ. ಅವಳು ನನಗೆ ಹೇಳಿದ್ಲು, ಇದು ಬಾಣಲೆಯಿಂದ ಬೆಂಕಿಗೆ ಹಾರ್ದಂಗೆ ಆಗೋಗ್ಬಿಟ್ಟಿದೆ. ಅವ್ನು ನನಗೆ ಕೊಟ್ಟಿದ್ದ ಸ್ವಾತಂತ್ರ್ಯ ನನಗೆ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಎಷ್ಟು ಚೆನ್ನಾಗಿ ಸಾಹಿತ್ಯ ಬರ್ಕೊಂಡು ಕತೆ ಕಾವ್ಯ ಬರ್ಕೊಂಡಿದ್ದೆ. ಇವನು ಇರೋದ್ರಿಂದ ನನಗೇನೂ ಮಾಡೋಕ್ಕಾಗಲ್ಲ ಅಂತ ಅವನ್ನ ಬಿಟ್ಲು. ಸೊ ಒಬ್ಬ ಸಾಹಿತಿಗೆ ಒಂದು ಸ್ಪೇಸ್ ಬೇಕಲ್ಲ, ಅದನ್ನು ನಾನು ಹೇಳಿದೆ, ನೀನು ಗಂಡ ಅಂತ ಅಷ್ಟೇ ಇಟ್ಕೊಂಡು ನೀನು ಅವನಿಂದ ಏನೋ ಒಂದು ದೊಡ್ಡ ವಿಮರ್ಶೆ ಅದನ್ನೆಲ್ಲ ನೀನು ಎಕ್ಸ್ಪೆಕ್ಟ್ ಮಾಡದೇ ಇದ್ದಿದ್ರೆ ಅಲ್ಲೇ ಚೆನ್ನಾಗಿರ್ತಿದ್ಯಲ್ಲ ಅಂತ. ಅದಕ್ಕೇ ಸಾಹಿತಿಗಳು, ಕಲಾವಿದರು ಅವ್ರ ಫೀಲ್ಡಲ್ಲೇ ಇರೋರನ್ನ ಮದುವೆ ಮಾಡ್ಕೋಬೇಡಿ. ಆಮೇಲೆ ಇದನ್ನು ನಾನೊಂದು ಕತೆ ಕೂಡ ಬರೆದಿದ್ದೀನಿ. ಈ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕತೆನೂ ಬರೆದಿದ್ದೀನಿ. ಯಾರೋ ಇಲ್ಲಿ ಕೂತಿರೋ ಸಾಹಿತಿ ದಂಪತಿಗಳು ನಿಮಗೆ ಅನ್ಕೋಬೇಡ್ರಪ್ಪ. ಅದಕ್ಕೆ ಇನ್ಫ್ಯಾಕ್ಟ್ ಮೊನ್ನೆ ಯಾರೋ ನಮ್ಮದು ಲೇಖಕಿಯರ ಸಮ್ಮೇಳನದ್ದು ಕವಿಗೋಷ್ಠಿನ ಎಲ್ಲ ಟ್ರೋಲ್ ಮಾಡಿ ಸಿಕ್ಕಾಪಟ್ಟೆ ಮಾಡಿದ್ರಲ್ಲ, ಗಲಾಟೆ ಮಾಡಿದ್ರಲ್ಲ ಎಲ್ಲ ಕಡೆ. ಇವ್ರಿಗೆ ಗೊತ್ತೇ ಇಲ್ಲ. ಯಾರೋ ನಂದಕುಮಾರ್ ಫ್ರೆಂಡ್ ಬಂದ್ಬಿಟ್ಟು ಅವ್ರಿಗೆ ಹೇಳಿದ್ರಂತೆ, ಇದು ಹಿಂಗೆ ಟ್ರಾಲ್ ಆಗಿದೆ, ನೀನು ಹೆಂಡ್ತಿದ್ದು ಹಿಂಗೆಲ್ಲ ಬಂತು ಅಂತ. ಅವರು ಮನೆಗೆ ಬಂದ್ಬಿಟ್ಟು, ಏನು ನೀನು ಯಾರೋ ಬ್ರಾಹ್ಮಣರನ್ನೋ ಬ್ರಾನೋ ಬೈದಿದೆಯಂತೆ ಅಂತ ಕೇಳಿದ್ರು. ಅಷ್ಟರ ಮಟ್ಟಿಗೆ ಅವ್ರಿಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ಸರಿ, ಇವಾಗ
ಅಂಗಳದಲ್ಲಿ ನಡೀತಾ ಇರೋವಂಥ ಮಾತುಕತೆ ಇದು. ಈ ಹಿತ್ತಲು ಮತ್ತು ಜಗಲಿ ಅನ್ನೋ ಒಂದು ಪರಿಕಲ್ಪನೆ ಇದೆಯಲ್ಲ, ಇದನ್ನು ಮೊಟ್ಟ ಮೊದಲು ಎ ಕೆ ರಾಮಾನುಜನ್ ಅವರು ಅಂಗಳ ಮತ್ತು ಮಹಡಿ, ಹಿತ್ತಲು ಮತ್ತು ಮಹಡಿ ಅಂತ ಇಟ್ಕೊಂಡು ಅವ್ರ ತಂದೆಯ ಜಗತ್ತು, ಅವ್ರ ತಾಯಿಯ ಜಗತ್ತು ಅದನ್ನು ಇಟ್ಕೊಂಡು ಅವರು ಅದನ್ನು ಹೇಳಿದರು, ಅದನ್ನು ಪರಿಚಯಿಸಿದ್ರು. ಆಮೇಲೆ ಅನಂತಮೂರ್ತಿಯವರು ಅದನ್ನು ತೊಗೊಂಡು ಹಿತ್ತಲು ಮತ್ತು ಜಗಲಿ ಅಂತ ಇಟ್ಕೊಂಡು ಅದನ್ನು ಭಾಳ ಇದು ಮಾಡಿದ್ರು. ಅದನ್ನೇ ಅದೇ ಕಾಲದಲ್ಲಿ ಡಿ ಆರ್ ನಾಗರಾಜ್ ಅವರು ಗಾರ್ಗಿ ಮತ್ತು ಕಾತ್ಯಾಯಿನಿ ಅನ್ನುವ ಪರಿಕಲ್ಪನೆ ಇಟ್ಕೊಂಡು ಪೊಯಿಟ್ರಿ ಇಂಡಿಯಾದಲ್ಲಿ ಹೆಂಗಸರ ಬಗ್ಗೆ ಒಂದು ಬರೆದ್ರು, ಅಂದರೆ ಲೇಖಕಿಯರ ಬಗ್ಗೆ. ಆವಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ಒಂದು ಲೇಖನ ಬರೆದಿದ್ದೆ, ಅದೂ ಪೊಯಿಟ್ರಿ ಇಂಡಿಯಾದಲ್ಲೇ ಪಬ್ಲಿಷ್ ಆಯಿತು. ಏನಂದರೆ ನಮ್ಮನ್ನು ಅವರು ಹಿತ್ತಲಲ್ಲಿ, ಈಗ ನಾವು ಹಿತ್ತಲಲ್ಲಿ ಇಲ್ಲಪ್ಪ, ನಾವು ಜಗಲಿಗೆ ಬಂದು ಭಾಳ ಕಾಲ ಆಗೋಯ್ತು. ಸೊ ನಾವೀಗ ಆ ಒಂದು ವಾದ ಏನಿದೆ, ಪರಿಕಲ್ಪನೆ ಇದೆ, ಅದು ನಮಗೆ ಅನ್ವಯಿಸೋದಿಲ್ಲ ಅಂತ. ಒಂದ್ಸತಿ ವೈದೇಹಿಯವರು ಹೆಗ್ಗೋಡಲ್ಲಿ ಮಾತಾಡ್ತಾ ಒಂದು ಕಾರ್ಯಕ್ರಮದಲ್ಲಿ ನಾನು ವೈದೇಹಿ ಇಬ್ಬರು ಇದ್ವಿ. ಅವ್ರು ಏನು ಹೇಳಿದರು ಅಂದರೆ, ಅವ್ರ ಮನೆಯಲ್ಲಿ ಈ ಹೆಂಗಸರೆಲ್ಲನೂ ಒಳಗಡೆ ಇದೆಲ್ಲ ಇದ್ದಾಗ ಇದ್ದಕ್ಕಿದ್ದಂಗೆ, ಅಂದರೆ ಅವ್ರ ತಂದೆ ಲಾಯರ್ ಆಗಿದ್ದರು, ಅವರು ಹೊರಗಡೆ ಜಗ್ಲಿನಲ್ಲಿ ಅವ್ರ ಆಫೀಸು ಇದ್ದಾಗ ಅಲ್ಲಿ ಕೂತಿದ್ದಾಗ ಒಂದು ಬಾಬ್ ಕಟ್ ಮಾಡಿಕೊಂಡು ಹೈ ಹೀಲ್ಸ್ ಹಾಕ್ಕೊಂಡು ಒಂದು ಹೆಂಗಸು ಬಂದು ಮಿಸ್ಟರ್ ಕಾಮತ್ ಅಂತ ಕೂತ್ಕೊಂಡು ಮಾತಾಡ್ತಾ ಇದ್ಲು ಚೇರಲ್ಲಿ ಅಂತ. ಅದು ಇವ್ರಿಗೆ ಬಂದು ಭಾಳ ಬೆರಗಾಗಿತ್ತು, ನಮ್ಗೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಅಂತೆಲ್ಲ ಹೇಳಿ ತುಂಬ ಜನಗಳು ಭಾಳ ಇಷ್ಟಪಟ್ಟರು ಅವ್ರ ಭಾಷಣ. ಅವರಾದ್ಮೇಲೆ ನಾನು ಮಾತಾಡಬೇಕಿತ್ತು. ಅದಕ್ಕೆ ನಾನು ಹೇಳಿದೆ, ಬಾಬ್ ಕಟ್ ಮಾಡಿಕೊಂಡು ಬಂದು ಚೇರಲ್ಲಿ ಕೂತ್ಕೊಂಡು ಮಿಸ್ಟರ್ ಕಾಮತ್ ಅಂತ ಮಾತಾಡಲಿಲ್ಲ, ನಾನು ಅವಳು ಅಂದೆ, ಅವಳೇ ನಾನು ಅಂತ. ಹಾಗಾಗಿ ನಾವು ಗೋಲ್ಡನ್ ಕಾಲದಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ವಿ ಅಂತ ಜಯಂತ್ ಕಾಯ್ಕಿಣಿ ನಾನು ಯಾವಾಗಲೂ ಮಾತಾಡ್ಕೊತಿರ್ತೀವಿ. ನಾವು ಬರೆಯೋಕ್ಕೆ ಶುರು ಮಾಡಿದಾಗ, ಯಾಕಂದರೆ ನನ್ನ ಮಟ್ಟಿಗಂತೂ ಅದು ಬಹಳ ನಿಜ. ಯಾಕಂದರೆ ಈ ಹಿರಿಯ ಸಾಹಿತಿಗಳಿದ್ರಲ್ಲ, ಅವರು ಹೆಂಗೆ ನಮ್ಮನ್ನು ತಗೊಂಡ್ರು ಗೊತ್ತಾ ಒಳಗೆ. ಈಗ ಇಲ್ಲಿ ಅವ್ರು ತೋರಿಸ್ಲಿಲ್ಲ ಅನಿಸುತ್ತೆ ಕೆಲವು ಚಿತ್ರಗಳು, 4 ಚಾರಿತ್ರಿಕ ಗ್ರೂಪ್ ಫೋಟೋ ಇದೆ. ಮೊನ್ನೆ ಒಂದು ಈ ಚಿಂತಾಮಣಿಲಿ ತೆಗೆದಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಎಲ್ಲರೂ ಅದನ್ನು ನೋಡ್ತಾರೆ. ಎಲ್ಲರೂ ಅಡಿಗರಿದ್ದಾರೆ, ಬೇರೆಯವರೆಲ್ಲರೂ ಇದ್ದಾರೆ, ನಾನು ಒಬ್ಬಳೇ ಹುಡುಗಿದ್ದೀನಿ. ಅವ್ರು ಹಂಗೆ ತಗೊಂಡ್ರು ನನ್ನನ್ನು. ಆಮೇಲೆ ಇನ್ನೊಂದು ಆಕಾಶವಾಣಿದು ಸುವರ್ಣೋತ್ಸವದಲ್ಲಿ ಪೂತಿನ KS ನಾಯಿಂದ ತುಡುಗಿ ಎಲ್ಲ ಹಿರಿಯ ಕವಿಗಳು ನಾನು ಒಬ್ಬಳೇ ಹುಡುಗಿ ಇದ್ದೀನಿ. ಇನ್ನೊಂದು ರವೀಂದ್ರ ಕಲಾಕ್ಷೇತ್ರದ ಲಾಂಜಲ್ಲಾಗಿದ್ದ ಒಂದಿದ್ರಲ್ಲಿ GS ಶಿವರುದ್ರಪ್ಪ, ಲಕ್ಷ್ಮೀನಾರಾಯಣ ಭಟ್ಟ, ನಿಸಾರ್ ಅಹಮದ್, ಸುಮತೀಂದ್ರ ನಾಡಿಗ್, ದೇಶ್ ಕುಲಕರ್ಣಿ ಎಲ್ಲರೂ ಇದ್ದಾಳೆ. ಆ ತುದಿನಲ್ಲಿ ನಾನು ಒಬ್ಬಳೇ ಕೂತಿದ್ದೀನಿ. ಆವಾಗ ನನಗೆ ಅದರ ಮಹತ್ವ ಗೊತ್ತಾಗಿರಲಿಲ್ಲ. ಎಂಥ ಕಾಲ ಆಗಿತ್ತು ಅದು, ನಿಜವಾಗೂ ಗೋಲ್ಡನ್ ಪೀರಿಯಡು. ಅವ್ರನ್ನ ನಾನು ಹಿರಿಯರು ಅಂತ ಒಂಥರ ಅಲ್ಲ, ಅವರೆಲ್ಲ ನಂಗೆ ತುಂಬ ಆತ್ಮೀಯ ಗೆಳೆಯರಾಗಿದ್ದರು ಅಂತ. ಈಗ ಒಂದು ಸತಿ ನನ್ನ ಫಸ್ಟ್ ಟೈಮ್ ನಾನು ದೆಹಲಿಯ ಒಂದು ರಾಷ್ಟ್ರೀಯ ಸಮ್ಮೇಳನಕ್ಕೆ ನನ್ನ ಕರೆದಾಗ, ಕೇದಾರ್ನಾಥ್ ಅಂತ ಹಿಂದಿಯ ಹಿರಿಯ ಸಾಹಿತಿಗಳವರು, ಅವ್ರನ್ನ ಯಾರೋ ನನ್ನನ್ನು ಅವ್ರಿಗೆ ಪರಿಚಯ ಮಾಡಿಕೊಟ್ರು. ಅವರು, ನೀನೇನ ಪ್ರತಿಭಾ, ಎಲ್ಲರೂ ನಿನ್ನ ಹೊತ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರಲ್ಲ ಅಂತಂದರು. ಯಾರು ನನ್ನ ಮೆರವಣಿಗೆ ಇಲ್ಲ, ಎಲ್ಲರೂ ನಿನ್ನ ಬಗ್ಗೆ ಭಾಳ ಹೇಳಿದ್ದಾರೆ ಅಂತ. ಅದು ನನಗೆ ಗೊತ್ತಿಲ್ಲದಂತೆ ನಮ್ಮ ಹಿರಿಯರು ಹಾಗೆ ನಮಗೆಲ್ಲನೂ ಒಂದು ದಾರಿಗೆ ಕೊಟ್ಟರು ನಮಗೆ ಅಂತಂದ್ಬಿಟ್ಟು. ನಾವು ಹುಡುಗಿಯರೇ ಹೀಗೆ ಅಂತ ಯಾತಕ್ಕೆ ಬರದೆ ಅನ್ನೋದ್ರದ್ದು ಹಿನ್ನೆಲೆ ಇದರಲ್ಲೇ ತೋರಿಸಿದ್ರು. ಆಲಂನಹಳ್ಳಿ ಶ್ರೀಕೃಷ್ಣ ಬಂದಾಗ ಆತ ನನ್ನ ಪ್ರಣಯ ಪ್ರಸಂಗಗಳು ಅಂತ ಒಂದು ಪುಸ್ತಕ ಬರೀತಾ ಇದ್ದದ್ದನ್ನು ಯಾರ ಬಗ್ಗೆ ಅಂತ ಎಲ್ಲರಿಗೂ ಹೇಳ್ಕೊಂಬರೋದು. ಇದು ಇವ್ರ ಮೊಮ್ಮಗಳು, ಇವ್ರ ಮಗಳು, ಇವಳು ಅವಳ ತಂಗಿ, ಅವ್ರ ಅಕ್ಕ ಅಂತ. ನಾನು ಅವ್ರಿಗೆ ಹೇಳ್ದೆ, ಯಾಕ್ರೆ ಹಂಗೆ ಅವರು, ನೀವು ಬರೆದ್ರೆ ಬರ್ಕೊಂಡೋಗಿ, ಆದರೆ ಅವ್ರು ಯಾರು ಅಂತ ಯಾತಕ್ಕೆ ಹೇಳ್ತೀರಾ ನೀವು, ದಟ್ ಈಸ್ ನಾಟ್ ಟು ಬಿ ಪಬ್ಲಿಸೈಸ್ಡ್ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಅವಾಗ ಅವರು ಆ ಮೆಟ್ರೋಪಾಲಿಟನ್ ಹೋಟೆಲು ಇದು ಅಂತಂದ್ಬಿಟ್ಟು, ಅವಳು ಎಷ್ಟು ಚೆನ್ನಾಗಿದ್ಲು, ಅವಳು ನನ್ನ ಗರ್ಲ್ ಫ್ರೆಂಡ್ ಆಗಿದ್ಲು, ಆಮೇಲೆ ಮದುವೆ ಆದಮೇಲೆ ನೋಡಿದ್ರೆ ಇಷ್ಟು ದಪ್ಪಕ್ಕಾಗಿ ಮಕ್ಕಳನ್ನ ಹಿಡ್ಕೊಂಡ್ಬಂದ್ಲು ಥೂ ಅಂತಂದ್ಲು. ಅವಾಗ ನಾನು ಅವ್ರಿಗೆ ಅದೇ ಪ್ರಶ್ನೆ ಕೇಳಿದ್ದೆ, ಅವಳಿಗೆ ಹೇಳ್ತಿರಲ್ಲ ನೀವು ಹೆಂಗಿದ್ದೀರಾ ನೋಡಿ ಇವಾಗ ಅಂತಂದ್ಬಿಟ್ಟು. ಅವತ್ತು ಬರೆದಿದ್ದದು. ಸರಿ, ಈಗ ಒಂದು ಸ್ವಲ್ಪ ಜಂಪ್ ಮಾಡಿಬಿಟ್ಟು ಗಾಟನ್ಬರ್ಗ್ ಬುಕ್ ಫೇರ್ ಬಗ್ಗೆ ಹೇಳ್ತೀನಿ.
ಗಾರ್ಡನ್ಬರ್ಗ್ ಬುಕ್ ಫೇರ್ಗೆ ಸ್ವೀಡನ್ಗೆ ನಾವು 10 ಜನ ಸಾಹಿತಿಗಳನ್ನ ಕರೆದಿದ್ರು. ಅದ್ರಲ್ಲಿ ನಾನು ಒಬ್ಬಳು ಕನ್ನಡನ ರೆಪ್ರೆಸೆಂಟ್ ಮಾಡಿ ಹೋಗಿತ್ತು. ಅಲ್ಲಿ ನಾನೊಂದು ಚಿಕ್ಕದೊಂದು ಪದ್ಯ ಓದೆ, ನಡುರಾತ್ರಿಯ ಕವನ ಅಂತ ಒಂದಿದೆ. ಅದು ಎಲ್ಲಿ ಓದಿದ್ರೂ ಅದು ಭಾಳ ಹಿಟ್ಟಾಗುತ್ತೆ, ಇಂಗ್ಲೀಷಲ್ಲೂ. ಅದೇನೆಂದರೆ, ನಾನು ಪದ್ಯ ಬರೀತಾ ಕೂತಿರ್ತೀನಿ, ನನ್ನ ಮಗಳು ಎದ್ದು ಬರ್ತಾಳೆ, ನಾನು ಅವಳನ್ನ ಅಟೆಂಡ್ ಮಾಡಿ ವಾಪಸ್ ಬಂದು ಕೂತ್ಕೊಂಡ್ರೆ ಪದ್ಯ ನಿದ್ದೆ ಮಾಡಿಬಿಟ್ಟಿರುತ್ತೆ. ಅದನ್ನು ಓದಿದಾಗ ಒಬ್ಬಳು ಟೀಚರು, ಜನಗಳೆಲ್ಲ ಇಷ್ಟಪಟ್ಟರು, ಒಬ್ಬಳು ಬಂದ್ಬಿಟ್ಟು ಅವಳು ಹೇಳಿದ್ಲು, ನನ್ನ ಸ್ಟೂಡೆಂಟ್ ಒಂದು ಚಿಕ್ಕ ಹುಡುಗ ಒಂದು ಪದ್ಯ ಬರೆದಿದ್ದಾನೆ. ಅದೇನೆಂದರೆ, ನಾನು ಹೋಮ್ವರ್ಕ್ ಮಾಡ್ತಾಯಿದ್ದೆ, ಆಟ ಆಡೋದು ಬಂದ್ಬಿಟ್ಟು ಬಾಲ್ ಬಂದ್ಬಿಟ್ಟು ಆಟ ಆಡು ಬಾ ಅಂತ ಕೇಳ್ತಾಯಿತ್ತು. ನಾನು ಹೋಮ್ವರ್ಕ್ ಮಾಡ್ಬಿಟ್ಟು ಬರ್ತೀನಿ ಅಂದರೆ ಅದು ಹೊಟ್ಟೋಗ್ಬಿಟ್ಟಿತ್ತು ಅಂತ. ಇದೆರಡು ನನಗೆ ಭಾಳ ಕುತೂಹಲ ಅನ್ನಿಸ್ತು. ಬೆಂಗಳೂರಲ್ಲಿ ನಾನು ಯಾರು, ಅಲ್ಲೆಲ್ಲೋ ಅಲ್ಲಿ ಗಾಟನ್ಬರ್ಗಲ್ಲಿರೋರು, ಅದು ಹಿಂಗೆ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ನಾನು ಹೆಲ್ಸಿಂಕಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಕರೆದಾಗ ಅಲ್ಲಿ ಇದನ್ನು ಹೇಳಿದೆ ನಾನು, ಹೆಂಗೆ ನಾವು ಕನೆಕ್ಟ್ ಆಗ್ತೀವಿ, ಪೊಯಿಟ್ರಿ ಅನ್ನೋದು ಹೆಂಗೆ ನಮ್ಮನ್ನು ಕನೆಕ್ಟ್ ಮಾಡುತ್ತೆ ಅಂತ ಹೇಳಬೇಕಾದ್ರೆ ಇದನ್ನು ಹೇಳಿದಾಗ ಅಲ್ಲಿ ಒಬ್ಬಳು ಆಡಿಯನ್ಸಿಂದ ಒಬ್ಬಳು ಎದ್ದು ನಿಂತ್ಕೊಂಡು ಹೇಳಿದ್ಲು, ಅವಳದೊಂದು ಪದ್ಯ ಇದೆ. ಏನಂದರೆ, ನಾನು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ದೆ, ಆವಾಗ ಬಾಗಿಲು ತಟ್ತಾ ಇತ್ತು ಕವನ, ಇವರು ಪಾತ್ರೆ ತೊಳ್ಬಿಟ್ಟು ಬರ್ತೀನಿ ಅಂದರೆ ಅದು ಹೊಟ್ಟೋಗ್ಬಿಟ್ಟಿತ್ತು ಅಂತ. ಸೊ ಹೀಗೆ ಪೊಯಿಟ್ರಿ ನಮ್ಮನ್ನು ಹೆಂಗೆ ಕನೆಕ್ಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಈ ಸನ್ನಿವೇಶ ಅದು ಎಲ್ಲರೂ ಎಷ್ಟು ಇಷ್ಟಪಟ್ಟರು ಅಂದರೆ, ನಂಗೆ ಮಾರನೇ ದಿವಸ ಸ್ಟಾಕ್ಹೋಮ್ TV-ನವರು ಒಂದು ಇಂಟರ್ವ್ಯೂ ಮಾಡಿದ್ರು ನನ್ನ. ಅದೇನೆಂದರೆ, ಹೂ ಆರ್ ಯು ವೆನ್ ಯು ರೈಟ್, ನೀವು ಯಾರಾಗಿರ್ತೀರಿ ಬರೆಯುವಾಗ ಅಂತ ಆಕೆ ಒಂದು ಪ್ರಶ್ನೆ ಕೇಳಿದ್ಲು. ನಾನು ಹೇಳಿದೆ, ನಾನೇ ಆಗಿರ್ತೀನಿ. ನಾನು ಯಾರ ಮಗಳು, ಯಾರ ಹೆಂಡತಿ, ಯಾರ ತಂಗಿ, ಯಾರ ಗೆಳತಿ ಏನೂ ಆಗಿರಲ್ಲ. ನಾನೇ ಆಗಿರುವ ಗಳಿಗೆನೇ ನಾನು ಬರೆಯೋದು ಅಂತ. ಅದು ತುಂಬ ಪಾಪ್ಯುಲರ್ ಆಯಿತು. ಮಾರನೇ ದಿವಸ ಪೇಪರ್ ಅವರೆಲ್ಲ ಬಂದು ಅದನ್ನು ತೊಗೊಂಡು ಭಾಳ ಸ್ಪ್ಲ್ಯಾಶ್ ಮಾಡಿ ಸಾಕಷ್ಟು ದೊಡ್ಡ ಸುದ್ದಿ ಆಗಿತ್ತಿದ್ದು. ಒಂದು ಸಂಗತಿ ಹೇಳ್ತೀನಿ. ಹೈದರಾಬಾದಲ್ಲಿ ಒಂದು ರಾಷ್ಟ್ರೀಯ ಲೇಖಕಿಯರ ಗೋಷ್ಠಿ ನಡೀತು. ಥರ್ಡ್ ವರ್ಲ್ಡ್ ಕಂಟ್ರಿ ಹೆಣ್ಣುಮಗಳೊಬ್ಬಳು ಈ ಥರ ಹೇಳಿದ್ಲು ಅನ್ನೋದು ಅಲ್ಲಿ ಸುದ್ದಿ ಆಗಿತ್ತು. ಈ ಹೈದರಾಬಾದಲ್ಲಿ ನಡೆದ್ರಲ್ಲಿ ಬೇರೆ ಕಡೆಯಿಂದ ಎಲ್ಲ ಬಂದಿದ್ರು, ಬೇರೆ ಬೇರೆ ರಾಜ್ಯಗಳಿಂದ. ಅಲ್ಲಿ ನ್ಯೂಯಾರ್ಕಿಂದ ಕೆಲವು ಒಂದು ಅಬ್ಸರ್ವ್ ಮಾಡೋಕ್ಕೆ ಅಂತ ಪತ್ರಕರ್ತೆಯರು ಅಥವಾ ಯಾರೋ ಈ ಥರ ಫೆಮಿನಿಸ್ಟ್ ಆ್ಯಕ್ಟಿವಿಸ್ಟ್ಗಳು ಬಂದಿದ್ದರು. 5 ಜನ ಬಂದಿದ್ದರು. ಅವರು ನಾವು ಡಿಸ್ಕಸ್ ಮಾಡೋದನ್ನೆಲ್ಲ ಕೂತ್ಕೊಂಡು ಬರ್ಕೊಳ್ಳೋದು, ರೆಕಾರ್ಡ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿದ್ರು. ಅವ್ರು ಏನು ಮಾಡ್ತಿದ್ರು ಅಂದರೆ, ಯಾರು ನನಗೆ ಬರೆಯೋಕ್ಕೆ ಸ್ವಾತಂತ್ರ್ಯನೇ ಇಲ್ಲ, ನಾನು ಕದ್ದು ಮುಚ್ಚಿ ಬರಿತೀನಿ, ನಮ್ಮ ಅತ್ತೆ ನೋಡ್ಬಿಡ್ತಾರೆ ಅಂತ ನಾನು ಬರೆದ್ಬಿಟ್ಟು ಒಬ್ಬಳು ಕಾಶ್ಮೀರಿ ಕವಿ ಹೇಳಿದ್ಲು, ನಾನು ಟ್ರಂಕಲ್ಲಿಟ್ಟು ಬೀಗ ಹಾಕ್ತೀನಿ ಅಂತ ಹೇಳಿದ್ದನ್ನು ಏನು ಸ್ವಲ್ಪ ಹೇಳು ಅಂತ ಬರ್ಕೊತಾಯಿದ್ರು. ನಾನು ಇಲ್ಲ, ಭಾರತೀಯ ಮಹಿಳೆಯರಿಗೆ ಹೆಂಗಾದರೂ ತಮ್ಮನ್ನು ಅಭಿವ್ಯಕ್ತಿಗೊಳಿಸಿಕೊಳ್ಳುವ ಶಕ್ತಿ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ, ನೇರವಾಗಿರ್ಬೋದು, ಪರೋಕ್ಷವಾಗಿರ್ಬೋದು, ಯಾವುದೇ ರೀತಿಯಲ್ಲಿರ್ಬೋದು. ಮತ್ತು ನಮ್ಮನ್ನು ನಾವು ಅಭಿವ್ಯಕ್ತಿಗೊಳಿಸಿಕೊಳ್ಳದೇ ಇದ್ದಿದ್ರೆ ಇವತ್ತು ಈ ಮೀಟಿಂಗ್ ನಡೀತಾ ಇರಲಿಲ್ಲ. ಇಲ್ಲಿ ಬಂದಿರೋರೆಲ್ರಿಗೂ ಆ ಶಕ್ತಿನ ಪಡ್ಕೊಂಡು, ಆ ಸ್ವಾತಂತ್ರ್ಯನ ಪಡ್ಕೊಂಡು, ಆ ದಾರಿನ ಕಂಡುಕೊಂಡಿದ್ದಕ್ಕೆ ನೀವು ಇವತ್ತು ಇಲ್ಲಿ ಕರೆದಿದ್ದೀರಿ ಅಂತ ನಾನು ವಾದ ಮಾಡಿದ್ದೆ ಅವತ್ತು ಹಾಗೆಲ್ಲ ಏನಿಲ್ಲ. ನೀವು ಅಷ್ಟೊಂದು ಥರ್ಡ್ ವರ್ಲ್ಡ್ ಕಂಟ್ರಿ ಹೆಂಗಸ್ರು ಅಂದರೆ ಇವ್ರು ನಮ್ಮನ್ನೆಲ್ಲ ಬೀಗ ಹಾಕಿ ಕೂರಿಸಿದ್ದಾರೆ ಅನ್ನೋ ಥರ ನೀವೇನು ನೋಡಬೇಕಾಗಿಲ್ಲ ಅಂತ. ಅದೇನಾಗಿತ್ತು ಅಂದರೆ, ಅವರು ರೆಕಾರ್ಡ್ ಮಾಡ್ಕೊಳ್ಳೋದೇ ನಿಲ್ಲಿಸ್ಬಿಟ್ರು. ಅವ್ರಿಗೆ ಇಂಡಿಯನ್ ವಿಮೆನ್ ಹ್ಯಾವ್ ನೋ ಫ್ರೀಡಮ್ ಟು ಎಕ್ಸ್ಪ್ರೆಸ್ ದೆಮ್ಸೆಲ್ಸ್ ಅನ್ನೋದು ಅವರು ಪೂರ್ವ ನಿರ್ಧಾರಿತ ಡಿಸಿಷನ್ ಆಗಿಬಿಟ್ಟಿತ್ತು. ಅದಕ್ಕೆ ಪೂರಕವಾಗಿ ಉದಾಹರಣೆಗಳನ್ನ ಅವರು ಹುಡುಕ್ತಾ ಇದ್ರು. ಅಲ್ಲಿ ಆ್ಯಕ್ಚುಲಿ ವೈದೇಹಿ ಅವರು ಇದ್ದರು. ಅಲ್ಲಿ ಫಸ್ಟ್ ಟೈಮ್ ನನಗೂ ವೈದೇಹಿಗೂ ಒಂದು ಸ್ವಲ್ಪ ಕಿರಿಕಿರಿ ಏನಾಗಿತ್ತು ಅಂದರೆ, ವೈದೇಹಿ ಏನು ಹೇಳಿದ್ರು, ನಮ್ಮಲ್ಲಿ ದೇವದಾಸಿಯರ ಬಗ್ಗೆ ಲೇಖನ ಬರೆದ್ರೆ ಯಾರೂ ಪ್ರಕಟ ಮಾಡಲ್ಲ ಅಂತ ಹೇಳಿಬಿಟ್ರು. ತಕ್ಷಣ ಇವರೆಲ್ಲ ಅವ್ರನ್ನ ಫೋಟೋ ತಗೊಂಡು ರೆಕಾರ್ಡ್ ಮಾಡ್ಕೊಂಡು ಎಲ್ಲ ಬರ್ಕೊಳ್ಳೋ. ನಾನು ಹೇಳಿದೆ, ಯಾರು ಹೇಳಿದರು ದೇವದಾಸಿಯರ ಬಗ್ಗೆ ಲೇಖನ ಬರೆದ್ರೆ ಪ್ರಕಟ ಮಾಡಲ್ಲ ಅಂತ? ಯಾವ ಪತ್ರಿಕೆ ಹೇಳಿದೆ? ಹಾಗೆಲ್ಲ ಇಲ್ಲ ಅಂದೆ. ಆಮೇಲೆ ಅದೊಂದು ಸ್ವಲ್ಪ ಕಿರಿಪಿರಿ ಆಗಿತ್ತು ಆ್ಯಕ್ಚುಲಿ ಆ ಕಾರಣಕ್ಕೆ ನಮಗೆ ಅಂತ. ಆಮೇಲೆ ಇದೆಲ್ಲ ಇನ್ನೊಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಒಂದು ಮಹಿಳಾ ಕಾಲೇಜ್ಗೆ ಮೊನ್ನೆ ಕರೆದಿದ್ರು ನನ್ನ. ಅಲ್ಲಿ ಈ ಹುಡುಗಿರೆಲ್ಲರೂ ಅಭಿವ್ಯಕ್ತಿ, ಮಹಿಳೆ ಮತ್ತು ಅಭಿವ್ಯಕ್ತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೆ.
ಇವಾಗ PUC ಫಸ್ಟ್ ಇಯರು ಸೆಕೆಂಡ್ ಇಯರ್ ಓದ್ತಾ ಇರೋರು ಸಮಾಜ ಏನನ್ನುತ್ತೆ ಮೇಡಮ್ ಅಂತಾರೆ. ಇವಾಗ ನಮ್ಮ ಕಾಲ ಬಿಡ, ನಾವು 50 ವರ್ಷದ ಹಿಂದೆ ಬರ್ದಿರೋರು ಸಮಾಜ ಏನ. ನಾನಂದು ಇದೇನ್ರಿ ರೀಲ್ಸ್ ಮಾಡೋ ಕಾಲದಲ್ಲಿ ಈ ಥರ ಪ್ರಶ್ನೆ ಕೇಳ್ತಾ ಇದ್ದೀರಾ? ಇಡೀ ಭಾರತದಲ್ಲಿ ಎಜುಕೇಷನ್ನು ಇಲ್ಲದೆ ಇರೋರು, ಏನೂ ಇಲ್ಲದೆ ಇರೋ ಹೆಣ್ಮಕ್ಳು ರೀಲ್ಸ್ ಮಾಡಿ ಮಾಡಿ ತಗೊಳ್ಳಿ ಅಂತ ಹೆಂಗೆ ಬಿಸಾಕ್ತಾ ಇದ್ದಾರೆ ಹುಡುಗಿರು, ಹೆಂಗಸರು, ಅತ್ತೆಯಂದಿರು, ಅಜ್ಜಿರು, ಕೂಲಿ ಕೆಲಸ ಮಾಡೋರು, ಎಂತೆಂಥ ಹೆಣ್ಣುಮಕ್ಳು ರೀಲ್ಸ್ನ ಹೆಂಗೆ ಮಾಡ ಯಾಕಂದ್ರೆ ಅವ್ರಿಗೆ ಅದು ಅವರ ಅಭಿವ್ಯಕ್ತಿಯ ಒಂದು ವಿಧಾನ. ಅಂಥ ಕಾಲದಲ್ಲಿ ಸಮಾಜ ಏನನ್ನುತ್ತೆ ಅಂದರೆ ನಿಮಗೆ ಎಲ್ಲ ಒಂದು ಕಡೆ ಕನೆಕ್ಷನ್ ತಪ್ಪೋಗಿದೆ, ನಿಮಗೆ ಯಾವ ಕಾಲದಲ್ಲಿದ್ದೀರಿ ನೀವು ಅಂತ. ಯಾಕಂದರೆ ನಾನು ಎಲ್ಲಿ ಹೋದರೂ ಹೇಳೋದು, ಜಗತ್ತಿನಲ್ಲಿ ಒಬ್ಬ ಹೆಣ್ಣು ಮಗಳು ಏನಾದರೂ ಒಂದನ್ನು ಸಾಧಿಸಿದ್ದಾಳೆ ಅಂದರೆ ಯಾರು ಬೇಕಾದರೂ ಸಾಧಿಸ್ಬೋದು ಅಂತ. ಒಬ್ಬರು ಹಿಮಾಲಯ ಹತ್ತಿದ್ದಾರೆ ಅಂದರೆ ಯಾರು ಬೇಕಾದ್ರೂ ಹತ್ತಬೋದು ಅಂತ. ನೀವು ಹತ್ತಿಲ್ಲ ಅಷ್ಟೇ, ಆದರೆ ಸಾಧ್ಯ ಇದೆ, ಆಗಲ್ಲ ಅನ್ನೋದನ್ನು ಮಾತ್ರ ಹೇಳಬೇಡಿ ಅಂತ. ಸೊ ನಮ್ಮ ಕಣ್ಣ ಮುಂದೆ ಎಕ್ಸಾಂಪಲ್ಸ್ ಇರೋವಾಗ ಆಗಲ್ಲ ಅಂತ ನೀವು ಹೆಂಗೆ ಅನ್ಕೋತೀರಿ? ನೀವು ಮಾಡ್ತಾ ಇಲ್ಲ ಅಷ್ಟೇನೆ ಅಂತ. ಇದು ಎಲ್ಲ ವಾದಗಳಿಗೂ ನಾನು ಅದನ್ನು ಹಾಕ್ತೀನಿ. ಇವತ್ತು ಅಲ್ಲಿಗೆ ಹೋಗೋದು ಬೇಡ ಅಂತ. ಈ ಹಿಜಾಬ್ ವಿಷಯ ಬಂದಾಗ ನಾನು ಎಲ್ಲೋ ಮಾತಾಡ್ಕೊಂಡು ಇದನ್ನು ಹೇಳಿದೆ, ಹಿಜಾಬ್ ಇಲ್ಲದೆ ಸಾಧಿಸಿರುವ 100 ಜನ ಹೆಣ್ಮಕ್ಳಿರುವಾಗ ನೀವೇನ್ರಿ ಹಿಜಾಬ್ ಅಂತೀರಾ ಅಂತ ಅಂದ್ಬಿಟ್ಟೆ. ದೊಡ್ಡ ಗಲಾಟೆ ಆಗೋಯ್ತು. ಅವ್ರಿಷ್ಟ ಅಂತೆಲ್ಲ ಬಂದರು, ನಮ್ಮ ಇಷ್ಟ ನಾವು ಅಂತಂದ್ಬಿಟ್ಟು. ಆವಾಗ ನಾನು ಹೇಳಿದೆ, ನೋಡಿ ಇಷ್ಟ ಅಲ್ಲ, ಒಂದು ಹೆಣ್ಣನ್ನು ನಿರ್ಬಂಧಪಡಿಸುವ, ಅವಳ ಅಡೆತಡೆಗಳನ್ನು ಅಥವಾ ಅವಳ ನೋಟವನ್ನು, ಅವಳ ಇಚ್ಛೆಯನ್ನು ಕುಗ್ಗಿಸುವ ಯಾವುದೇ ವ್ಯವಸ್ಥೆಯನ್ನು ನಾನು ವಿರೋಧಿಸ್ತೀನಿ ಅಂತ ಹೇಳಿದೆ. ಇದು ಇಟ್ ಈಸ್ ನಾಟ್ ಈಸಿ. ನನ್ನ ಇಷ್ಟ ಅನ್ನೋದು ಬೇರೆ. ಅವ್ರು ಅವಾಗ ಕುಂಕುಮ ಗಿಂಕುಮ ಅದೆಲ್ಲ ಹೇಳಿದ್ರು. ಅವಾಗ ನಾನು ಹೇಳಿದೆ ನನ್ನ ಇಷ್ಟ ಅಂತಂದ್ಬಿಟ್ಟು. ಇದರಿಂದ ಅಳ್ಳೆಯೋದಲ್ಲ. ನಾನು ನಾಳೆ ಸ್ವಿಮ್ಮಿಂಗ್ ಸೂಟ್ ಹಾಕ್ಕೊಳ್ಬೇಕಾದ್ರೂ ಇದೇ ವೇದಿಕೆಯಲ್ಲಿ ನಿಂತ್ಕೊಂಡು ನಾನು ವಾದ ಮಾಡ್ತೀನಿ, ಮಾತಾಡ್ತೀನಿ. ನನಗೇನು ಇದಿಲ್ಲ, ನನ್ನನ್ನು ಯಾರೋ ತಡೆ ಹಿಡಿದು ಇದನ್ನು ಹಿಂಗೆ ಮಾಡಬಾರ್ದು ಅದೆಲ್ಲ ಇಲ್ಲ. ಅದು ಬಿಡಿ, ಅದೆಲ್ಲ ಬೇರೆ ಕಡೆ ಹೊರಟೋಗುತ್ತೆ ಅಂತ. ಆಮೇಲೆ ನಮ್ಮ ಇವತ್ತಿನ ಕಾಲದಲ್ಲಿ ನಮ್ಮ ದೇಶ ಯಾವ ಥರ ಒಂದು ಹೊರಳು ದಾರಿಯನ್ನಲ್ಲಿದೆ ಅಂತಂದರೆ, ಯಾರಿಗೂ ಏನು ಮಾಡಬೇಕು ಅಂತ ಹೆಂಗೆ ಡಿಸಿಷನ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಸಮಾಜದಲ್ಲಿ. ನೀವು ಬೇರೆದನ್ನೆಲ್ಲ ಬಿಟ್ಟು ಸ್ವಲ್ಪ ಒಳಗಡೆ ಇಳಿದು ನೋಡಿ. ಹೆಣ್ಮಕ್ಳೆಲ್ಲ ಸಂಪ್ರದಾಯವಾದಿಗಳಾಗಿರಬೇಕು ಅಂತ ಹೇಳ್ತಾರಲ್ಲ, ಯಾವ ಸಂಪ್ರದಾಯನ ಇವ್ರು ಹೇಳ್ತಾ ಇದ್ದಾರೆ? ಸೊಸೆ ಗುಂಗಟ್ಟು ಹಾಕ್ಕೊಂಡಿರ್ಬೇಕು, ಮಾವ ಐಟಮ್ ಹುಡುಗಿ ಜೊತೆ ದುಡ್ಡು ಚೆಲ್ಬೋದು. ಐಟಮ್ ಹುಡುಗಿಯರನ್ನು ಮೇಲ್ ಗೇಜ್ ಅಂತ ನಾವು ಸಿನಿಮಾ ಇರೋದೇ ಮೇಲ್ ಗೇಜು ಇಂಡಿಯಾದಲ್ಲಿ. ಪುರುಷನ ಮನರಂಜನೆಗಾಗಿ ಅವನನ್ನು ಸಂಪ್ರೀತಗೊಳಿಸುವುದಕ್ಕಾಗಿ ಮಾಡ್ತಾ ಇರೋದಂತೂ ಸಿನಿಮಾ ಇಂಡಸ್ಟ್ರಿ. ಸೊ ನೀವು ಒಂದು ಕಡೆ ಐಟಮ್ ಹುಡುಗಿರನ್ನ ಮೆಚ್ಕೊತಾ ಇದ್ದೀರಾ, ಇನ್ನೊಂದು ಕಡೆ ಅದೇ ಒಂದೇ ಕಾಲದಲ್ಲಿ. ಸೊ ಈ ದ್ವಂದ್ವ ಇದೆಯಲ್ಲ, ಇದನ್ನು ನೀವು ಯಾರು ಅಡ್ರೆಸ್ಸೇ ಮಾಡ್ತಿಲ್ಲ ಅಂತ. ಹುಡುಗಿಯರು ತುಂಬ ಮುಂದಕ್ಕೆ ಹೊಟ್ಟೋಗಿದ್ದಾರೆ, ಹುಡುಗರು ಅಲ್ಲೇ ನಿಂತಿದ್ದಾರೆ ಅಂತ ಹೇಳ್ತೀನಿ ನಾನು. ಯಾಕಂದರೆ ಅವರು ಫೆಮಿನಿಸ್ಟ್ ತಾಯಿನ ನೋಡಿಲ್ಲ, ಫೆಮಿನಿಸ್ಟ್ ಅತ್ತಿಗೆಯನ್ನು ನೋಡಿಲ್ಲ. ಫೆಮಿನಿಸ್ಟ್ ಗರ್ಲ್ ಫ್ರೆಂಡ್ ಬಂದುಬಿಟ್ರೆ ತಡಬಡಾಯಿಸೋಗ್ಬಿಡ್ತಾರೆ ಅವ್ರಿಗೆ. ಅದೇ ಡೋಂಟ್ ನೋ ಹೌ ಟು ಟೇಕ್ ಇಟ್ ಅಂತಂದ್ಬಿಟ್ಟು. ಇನ್ನೊಂದು, ಹಾಗಾಗಿ ಎಲ್ಲಿಗೆ ಹೋಗಬೇಕು ಅಂತ ಸ್ಪಷ್ಟತೆ ಇಲ್ಲದೆ ಇರೋವಂಥ ಸಮಾಜದಲ್ಲಿ ನಾವೀಗ ಸದ್ಯದಲ್ಲಿ ನಾವು ಬದುಕ್ತಾ ಇರೋದ್ರಿಂದ, ನಾನು ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಆನ್ ಬೀಯಿಂಗ್ ಎ ವುಮನ್ ಆ್ಯಂಡ್ ಎ ರೈಟರ್ ಇನ್ ಇಂಡಿಯಾ ಅಂತ ಒಂದು ಪೇಪರ್ ಪ್ರೆಸೆಂಟ್ ಮಾಡಿದ್ದೆ. ಯಾಕಂದರೆ ಮಹಿಳೆ ಏನೇ ಆಗೋದು, ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿ ಆಗೋದು, ಇವತ್ತಿಗೂ 2025ರಲ್ಲೂ ಒಂದು ವಿಚಿತ್ರ ಸವಾಲು ಅನ್ಸ್ಕೊಳ್ಳುತ್ತೆ ಕೆಲವರಿಗೆ. 100% ಅಲ್ಲ. ಅಲ್ಲೇ ನಾನು 2 ದ್ವಂದ್ವಗಳನ್ನು ಹೇಳಿದೆ. ಒಂದು ತುದಿನಲ್ಲಿ ಎಲ್ಲ ಅವಕಾಶಗಳನ್ನು ಪಡೆದುಕೊಂಡು ಎಲ್ಲ ರೀತಿಯ ಸಾಧನೆಗಳನ್ನ ಮಾಡ್ತಾ ಇರುವಂತಹ ಒಂದೇ ವಯಸ್ಸಿನ ಹೆಂಗಸರಿದ್ರೆ, ಇನ್ನೊಂದು ತುದಿಯಲ್ಲಿ ಎಲ್ಲ ಅವಕಾಶ ವಂಚಿತರಾಗಿ, ಎಲ್ಲ ರೀತಿಯಲ್ಲೂ ದಬ್ಬಾಳಿಕೆಗೆ ಒಳಗಾಗಿ, ಶೋಷಣೆಗೆ ಒಳಗೆ ಮುಚ್ಚಿಡುವಂಥ ಅದೇ ವಯಸ್ಸಿನ ಹೆಂಗಸರು ಇದ್ದಾರೆ. ಈ 2 ವೈರುಧ್ಯಗಳಿದೆಯಲ್ಲ, ಇದರ ಮಧ್ಯದಲ್ಲಿ ಬೇರೆಯವರು ಬೇರೆ 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 ಪಾಯಿಂಟ್ಗಳಲ್ಲಿ ಬರ್ತಾರೆ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಗೆ ಆಗ್ತಾ ಇಲ್ಲ ಇವತ್ತು.